ಇನ್ನ ನಿನ್ನೆ ನಾಮಿನೇಷನ್ ಅಲ್ಲಿ ರಕ್ಷಿತಾ ಒಂದು ಪಾಯಿಂಟ್ ತೆಗಿತಾರೆ ಕಾವ್ಯನ ನಾಮಿನೇಟ್ ಮಾಡ್ಬೇಕಾದ್ರೆ ಕಾವ್ಯನಿಂದ ಗಿಲ್ಲಿ ಆಟ ಹಾಳಾಗ್ತಾ ಇದೆ, ಕಾವ್ಯನಿಂದನೇ ಗಿಲ್ಲಿ ಆಟ ಕಂಪ್ಲೀಟ್ ಹಾಳಾಗ್ತಿರೋದು ಅಂತ. ಈ ಮಾತನ್ನ ನೀವು ಒಪ್ಕೊಂತೀರಾ? ಅಂದ್ರೆ ಮನೆ ಒಳಗಡೆ ಇವಾಗ ನಾವೆಲ್ಲ ನೋಡೋದ್ ಬೇರೆ ಆಗುತ್ತೆ, ಯಾಕಂದ್ರೆ 1.5 ಗಂಟೆ ಅಷ್ಟೇ ನೋಡ್ತೀವಿ, ನೀವ್ ಅದೇ 24/7 ನೋಡ್ತೀರಿ. ಅಲ್ಲಿ ಕಾವ್ಯನಿಂದ ಏನಾದ್ರು ಗಿಲ್ಲಿ ಆಟ ಹಾಳಾಗ್ತಿದ್ಯಾ? ಗಿಲ್ಲಿ ಆಟನ ಹಾಳು ಮಾಡಕ್ ಯಾರಿಂದನೂ ಸಾಧ್ಯ ಇಲ್ಲ. ಅವನನ್ನ ನೀವು ಕುಗ್ಸೋದಕ್ಕಾಗ್ಲಿ ಏನು ಸಾಧ್ಯನೇ ಇಲ್ಲ. ಅವನ್ ಪಾಡಿಗೆ ಅವ್ನು ಮಾತಾಡ್ತಾನೆ ಇರ್ತಾನೆ, ಅದ್ ಏನೇ ಇರ್ಲಿ ಬ್ಲಾ 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 ಮಾತಾಡ್ತಾನೆ ಇರ್ತಾನೆ. ಕಾವ್ಯನಿಂದ ಏನು ಆಟ ಹಾಳಾಗ್ತಾ ಇಲ್ಲ. ಇನ್ಫ್ಯಾಕ್ಟ್ ಕಾವ್ಯನ್ ತುಂಬಾ ಪ್ಲಸ್ ಆಗ್ತಾ ಇದೆ. ಗಿಲ್ಲಿ ಜೊತೆ ಜಂಟಿಯಾಗಿ ಹೋಗಿದ್ದೇನೆ ಕಾವ್ಯನ್ ಪ್ಲಸ್. ಯಾಕಂದ್ರೆ ಕಾವ್ಯನೂ ಕೂಡ ಯಾರು ಅಷ್ಟು ಕಾಣಿಸ್ಕೋತಾ ಇಲ್ಲ, ಅಷ್ಟು ಶೈನಿಂಗ್ ಇಲ್ಲ. ಗಿಲ್ಲಿ ಕಾವ್ಯ ಒಂದು ಟಾಮ್ ಅಂಡ್ ಜೆರಿಯಿಂದ ಗಿಲ್ಲಿ ಫ್ಯಾನ್ಸ್ ಕಾವ್ಯನ ಇಷ್ಟಪಡ್ತಾ ಇದ್ದಾರೆ. ಸೊ ಕಾವ್ಯನಿಂದ ಗಿಲ್ಲಿ ಆಟ ಹಾಳು ಮಾಡೋದಕ್ಕೆ ಯಾರಿಂದನೂ ಇದಿಲ್ಲ. ಅವ್ನು ತುಂಬಾ ಸ್ಪಾಂಟೇನಿಯಸ್ ಆಗಿ ಎಲ್ಲಾರ್ನು ಕಾಲೆಳಿತಾ ಇರ್ತಾನೆ. ಎಲ್ಲಾರ್ನು ಕಾವ್ಯನ ಮೇಲೆ ಅವ್ರೇನ್ ಡಿಪೆಂಡ್ ಆಗಿಲ್ಲ. ಇಲ್ಲ ಇವತ್ತು ಅಶ್ವಿನಿ, ಇಲ್ಲ ಜಾಹ್ನವಿ, ಮಲಮ ಯಾರನ್ನೂ ಬಿಡಲ್ಲ. ಏನೋ ಒಂದ್ ಜೋಕು ಜನಕ್ಕೆ ಅದು ಇಷ್ಟ ಆಗ್ತಾ ಇದಾರಲ್ಲ, ನಮ್ಗೆ ಒಳಗಡೆ ಇರಿಟೇಟ್ ಆಗ್ತಾ ಇರುತ್ತೆ, ಬಟ್ ಜನ ಅದನ್ನ ಎಂಜಾಯ್ ಮಾಡ್ತಾ ಇದ್ದಾರೆ. ಸೊ ಹಂಗಾಗಿ ಅದನ್ನ ನಾನೇನು ಒಪ್ಕೊಳ್ಳೋದಿಲ್ಲ. ಕಾವ್ಯದಿಂದ ಗಿಲ್ಲಿ ಆಟ ಏನ್ ಹಾಳಾಗ್ತಾ ಇಲ್ಲ. ಗಿಲ್ಲಿಯಿಂದ ಇನ್ಫ್ಯಾಕ್ಟ್ ಕಾವ್ಯನ್ ತುಂಬಾ ಪ್ಲಸ್ ಆಗಿದೆ. ಜಂಟಿಯಾಗಿ ಹೋಗಿದ್ದೆ ಒಂದ್ ಪ್ಲಸ್. ಅದೊಂದು ಟ್ರ್ಯಾಕ್ ಗಿಲ್ಲಿ ಕಾವ್ಯ, ಒಂದು ಟಾಮ್ ಅಂಡ್ ಜೆರಿ, ಅದನ್ನ ಜನ ಇಷ್ಟಪಡ್ತಾ ಇದಾರೆ. ಗಿಲ್ಲಿ ಫ್ಯಾನ್ಸ್ ಕಾವ್ಯಂಗೂ ಸಪೋರ್ಟ್ ಮಾಡ್ತಾ ಇದ್ದಾರೆ.